ಹನುಮಂತ ವಿಭೀಷಣ ಗುರುಮಂತ ಚಿರಂಜೀವಿ ಅಂತಲ್ಲ ಎಷ್ಟೋ ಜನ ಚಿರಂಜೀವಿಗಳಿದ್ದಾರೆ. ಕಪ್ಪು ನೀಲಿ ವರ್ಣ ಇರುವಂತಕ್ಕಂಥ ಡಾರ್ಕ್ ಬ್ಲೂ, ಬಟ್ ಅಷ್ಟು ಪ್ರಜ್ವಲ ಅವ್ರು ಇರೋದು. ಗೊತ್ತಾಯ್ತು, ಅವರು ಮಾಧವಾಚಾರ್ಯರು ಅಂತ. ಅವ್ರ ಹೆಸರು ವಾಸುದೇವ ಅಂತ ಅಂದ್ಬಿಟ್ಟು. ಗುರುಭ್ಯೋ ವ್ಯಾಸದೇವಾಯ ಕಪಿಲಾಯ ಹಯಗ್ರೀವ ನಾರಾಯಣ ಶರಣಂ ಪ್ರಪದ್ಯೆ. ಈಗ ಒಂದು ಪ್ರಶ್ನೆ ಕೇಳಿದ್ರಿ, ಇಲ್ಲಿ ಇದನ್ನೇ ನೋಡ್ತಿದ್ದೀವಿ, ಒಂದು ಗಮನದಲ್ಲಿ ಇರೋದನ್ನ ಆ ಗಮನ ನಮಗೆ ಸರಿ ಇದಾಗಲಿಲ್ಲ. ಆಗ ಒಂದ್ಸಲಿ ಹಿಂಗೆ ಕರೆದ್ರೆ ಹಿಂಗೆ ಬಾರಪ್ಪ ಅಂತ ಕೈ ತೋರಿಸೋದು. ಆ ಕಡೆ ನೋಡೋದಲ್ಲಿ ಅವರೆಲ್ಲ ನನ್ನ ಕರೀತಾರೆ, ನಮ್ಮನ್ನು ಕರಿತಾ ಇದ್ದಾರಾ ಅಂತ ಕೇಳಿದೆ. ಹೌದು ಹಿಂಗೆ ಅಂತ. ಅವ್ರು ಇರೋದು ಎಷ್ಟೋ ದೂರದಲ್ಲಿದ್ದಾರೆ, ಈ ಕಡೆಯಲ್ಲಿ ಇದ್ದೀನಿ. ಅವರ ಕರೆದು ಬಾಯಲ್ಲಿ ಕರೆದ್ರು ಕೆಸಲ್ಲ, ಅವ್ರು ದೂರ ಜನ ಕರಿತಾ ಇದ್ದಾರೆ. ಬಟ್ ಕರೆದು ಗೊತ್ತಾಯ್ತು ನನಗೆ, ನಾನು ಅವ್ರು ಕರೆಸ್ಬೇಕು ನೋಡಿ, ನನ್ನ ಪಕ್ಕದಲ್ಲಿ ಹಿಂದೆ ಕರಿತಾ ಇದ್ದಾರೆ, ನಾವು ಗುರುವಿನಿಗೆ ಕರಿತಾ ಇದ್ದಾರೆ, ಏನೀಗ ನಾಲಿಗೆ ಹೋಗಿಲ್ಲ ಈ ಥರ ಅಂತಂದ್ಬಿಟ್ಟು. ಅವ್ರಿಗೆ ಯಾವುದೊಂದು ಕಾರಣ ಬೇಕಾಗಿದೆ, ಸಹಾಯ ಬೇಕಾಗಿದೆ, ಅಲ್ಲಿ ಹೋಗಿ ಇದು ಮಾಡ್ಬೋದಾಗಿತ್ತಲ್ಲ, ಏನಕ್ಕೆ ಈ ಥರ ಹೋಗಿಲ್ಲ ಅಂದ್ಬಿಟ್ಟು. ನಾನು ಯಾವುದೂ ಇದರಲ್ಲಿ ಕೇಳ್ತಾ ಇದ್ದೆ, ಅಲ್ಲಿ ನನಗೆ ಗಮನ ಮಾಡೋಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ, ನೀವೇನು ಜನ ಕೊಟ್ಟು ನಾನು ಅನುಭವಿಸಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಅಂದ್ಬಿಟ್ಟು ಮಾಡಿ ಅಂತ. ಅವ್ರಿಗೆ ನಂದೇನು ತಪ್ಪಿಲ್ಲ, ನನಗೆ ಬಂದಿರೋ ಪರ್ಪಸ್ ಏನಿದೆಯಲ್ಲ ಅಂತ ಕಾರಣ ಇದಕ್ಕೆ ಅಂತ ಬಂದಿದೆಯಾ. ಸೊ ಅವನೇನು ಕುತೂಹಲ ಅದರಲ್ಲಿ ಇರುತ್ತೆ, ಬೇರೆ ಯಾವ್ದ್ರಲ್ಲೂ ಅದು ಹೋಗೋದಿಲ್ಲ. ನಿನಗೆ ಕಲಿಬೇಕು ಮಾಡ್ಕೊಂತ ಬಂದಿದ್ದೀನಿ, ನನಗೆ ಕಾರಣ ಗೊತ್ತಿಲ್ಲ ಅಂತಲ್ಲ. ಬಟ್ ನೀನು ಇಲ್ಲಿ ಕೂತ್ಕೊಂಡು ಕಲ್ತ್ಕೊಂಡು ಹೋದ ಅಂತ ತಿಳ್ಕೊ, ಹಲವಾರು ಯುಗಗಳು ಹೊರಟಾಗತ್ತೆ. ಇರೋದು ಗೊತ್ತಾಗಲ್ಲ, ಅದು ವರ್ಷಗಳು ಹೋಗ್ತಿರತ್ತೆ. ನೀವು ಒಂದಿನ ಇರುತ್ತೆ ಓಡಿಸಿರೋದು, ಒಂದೊಂದು ದಿನ 2 ದಿನ ಒಂದಷ್ಟು ಅಂತ ಅಂದ್ಬಿಟ್ಟು. ಬಟ್ ಒಂದೊಂದು ಕ್ಷಣಕ್ಕೂ ಅಲ್ಲಿ ಎಷ್ಟು ಲೆಕ್ಕ ಇರುತ್ತೆ, ಹೊರ ಜಗತ್ತಲ್ಲಿ ಎಷ್ಟು ದಿನಗಳು ಹೋಗ್ತಿರೋ ಗೊತ್ತಾ ನಿನಗೆ, ಅದು ಗೊತ್ತಿಲ್ಲ ನನಗೆ. ದಿನ ಹೋಗ್ತಿತ್ತು ಅಂತಂದರೆ ಅಲ್ಲಿ ಎಷ್ಟು ದಿನ ಹೋಗುತ್ತೆ ಗೊತ್ತಿಲ್ಲ ನನಗೆ. ಯುಗಗಳು ಹೊರಟಾಗತ್ತೆ, ಅವನಲ್ಲಿ ಬಂದಿರೋ ಪರ್ಪಸ್ ವೇಸ್ಟ್ ಆಗುತ್ತೆ. ಇನ್ನು ಜನ್ಮದ ಇದು ಇಲ್ಲಿ ಬಂದಿರೋಂಥ ಕಾರಣ ಆಗಲಿ, ಜನ್ಮ ಆಗಲಿ, ಎಲ್ಲ ವ್ಯರ್ಥ ಆಗುತ್ತೆ. ಸೊ ಒಂದು ಕೆಲಸ ಮಾಡಿ, ಸಮಯ ಕಾಲ ಅನ್ನೋದು ಬಂದಿದೆ ನಿನಗೆ, ನಾಳೆ 2 ದಿನಕ್ಕೆ ನೀನು ಇರ್ತೀಯ, ನಂತರ ಮತ್ತೆ ನೀವು ವಾಪಸ್ ಹೋಗೋದಿರುತ್ತೆ. ಅಲ್ಲಿ ಹೋದಾಗ ನನಗೆ ಹೇಗಿತ್ತು ಅಂತಂದರೆ, ಅವ್ರ ಕೈ ಹಿಡಿದು ಹೋಗಿದಾರಲ್ಲ, ಇಲ್ಲಿವರೆದೆಲ್ಲ ಪೂರ್ತಿ ಮರ್ತೋಗಿತ್ತು ನನಗೆ. ಮತ್ತೆ ಅವರೇ ಕರ್ಕೊಂಬಂದ್ಬಿಟ್ರ ಅವರು ಅಲ್ಲಿರುವಂತಕ್ಕಂಥದ್ದು, ಅಲ್ಲಿರೋದು ಅದೇ ಇತ್ತು ನನಗೆ. ನಾವು ಯಾರು ಎಂಥದ್ದು ಏನಂತಕ್ಕಂಥದ್ದು ಇದು ಪ್ರಜ್ಞೆ ನನಗೆ ಪೂರ್ತಿ ಹೊರಟಾಗಿತ್ತು. ಮತ್ತೆ ಹೋಗ್ಬೇಕು, ಎಲ್ಲೋಗೋದು ಅಂತ ಕೇಳ ಮನೆಗೆ, ಮತ್ತೆ ವಾಪಸ್ ಹೋಗ್ಬೇಕು ಅಂತಾರೆ. ವಾಪಸ್ ಎಲ್ಲೋಗೋದು ನನಗೇನು, ನಮಗೆ ಬಿಟ್ಟರೆ ನನಗೇನು ಗೊತ್ತಿಲ್ಲ ನನಗೆ, ಎಲ್ಲೋಗೋದು ಈಗ ಏನಾಯ್ತು ನಿನಗೆ, ನೀನು ಇನ್ನೊಂದು ಪ್ರಜ್ಞೆಲಿ ಇಲ್ವಾ ನೀನು ಈ ಥರ, ನನಗೆ ಎಲ್ಲ ಗೊತ್ತಿಲ್ಲ ಹೇಳಿ ಅಂತಂತಾರೆ. ನನಗದ್ರ ಸೆನ್ಸಸ್ ಅಂತಕ್ಕಂಥ ಇರಲ್ಲ. ಆಯಿತು, ಸಮಯ ಕಾಲ ಬಂದಾಗ ಗೊತ್ತಾಗತ್ತೆ, ಹೇಳ್ತೀನಿ ಅಂತಂದ್ಬಿಟ್ಟು ಮಾಡೋ. ನೆಕ್ಸ್ಟ್ ಡೇ ಬಂದು ಎಲ್ಲರನ್ನ ಕಳಿಸಿದ್ರು. ಅವತ್ತಿನ ದಿವಸ ಒಂದು ಪ್ರೋಗ್ರಾಮ್ ಥರನೇ ಇತ್ತು. ಅವಾಗ ಎಲ್ಲ ಆ ಸಮಯಕಾಲದಾಗ ಹೇಳಿದ್ರು, ನೋಡಿ ಒಬ್ಬ ಬ್ರಾಹ್ಮಣಿಗೆ ವಿವೇಕಾನಂದ ಬಹಳ ಮುಖ್ಯ. ಎಲ್ಲಿ ಯಾರು ಏನು ಹೇಳ್ತೀರಿ ಅಂತ ಕೇಳೋದಂತ ಏನಾಗಿಲ್ಲ, ಎಲ್ಲರಿಗೂ ಒಂದು ವಿದ್ಯೆ ಅನ್ನೋದು ತಿಳಿದಿರ್ಬೇಕು, ಯಾರು ಕರೆದ್ರೂ ಒಂದು ಸೂಕ್ಷ್ಮತೆ ಅನ್ನೋದು ಇರಬೇಕು. ಇದನ್ನು ಮಾತ್ರನೇ ಅಂತ ಮಾಡ್ಲಿಕ್ಕಾಗತ್ತೆ ಹೊರತು ಸೂಕ್ಷ್ಮತೆ ಭಾಳ ಮುಖ್ಯ ಅದು. ಸೊ ಒಂದು ಕಡೆ ಫೋಕಸ್ ಅನ್ನೋ ಮುಖ್ಯ ಅಲ್ಲ, ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಎಲ್ಲ ಥರ ಬ್ರಾಡಾಗಿ ಯೋಚನೆ ಮಾಡೋಕ್ಕಾಗಲ್ಲ. ದಟ್ ಇಸ್ ವೆರಿ ಆಲ್ವೇಸ್ ಇಂಪಾರ್ಟೆಂಟ್ ಫಾರ್ ಬ್ರಾಹ್ಮಣಾಗಿರುವಂಥ ಥರ ಲಕ್ಷಣ ಇರಬೇಕು ಅಂತ ಹೇಳೋದು. ನಂತರ ಅವತ್ತಿನ ದಿನ ಮುಗೀತು, ಎಲ್ಲ ಆಯಿತು. ನೆಕ್ಸ್ಟ್ ಡೇ ಎಲ್ಲ ಪ್ರೋಗ್ರಾಮ್ ಇತ್ತು, ಭಾಳ ಜನ ಸೇರಿಕೊಂಡಿದ್ರೆಲ್ಲ ಸಭೆ ಇತ್ತು. ಇರೋದು ಫೈನಲ್ ಡೇ. ಮತ್ತು ಹಲವಾರು ಜನ ಏನಂತಾರೆ, ಇದು ಚಿರಂಜೀವಿಗಳಿದ್ದಾರೆ. ಚಿರಂಜೀವಿಗಳು ಅಂತ ಹೇಳ್ಬೇಕಂತಂದರೆ ಹೇಗೆ ಹೇಳೋದು ಅಂತಂದರೆ, ಹನುಮಂತ ವಿಭೀಷಣ ಗುರುಮಂತ ಚಿರಂಜೀವಿ ಅಂತಲ್ಲ ಎಷ್ಟೋ ಜನ ಚಿರಂಜೀವಿಗಳಿದ್ದಾರೆ. ಎಲ್ಲ 850 ವರ್ಷ 1000 ವರ್ಷ ತಪಸ್ಸು ಮಾಡಿ ಅಲ್ಲಿ ಅವರ ದಿವ್ಯವನ್ನು ಪಡೆದು ಇರುವಂತಕ್ಕಂಥವ್ರು ಇದ್ದಾರೆ. 1500 ವರ್ಷ ತಪಸ್ಸು ಮಾಡಿ ಆ ಜಾಗದಲ್ಲಿ ಇದ್ದು ದಿವ್ಯವನ್ನು ಪಡೆದು ದಿವ್ಯ ದೇಹವನ್ನು ಪಡೆದು ಮಾಡಿರುವಂತಕ್ಕಂಥವ್ರು ಇದ್ದಾರೆ. ಅವರು ಒಂದು ಇದು ಪಡೆದು ಅವರಿಗೆ ಚಿರಂಜೀವಿ ಆಗಿದೆ ಅಂತ ಹೇಳಿದ್ರೆ, ಅದು ದಿವ್ಯವನ್ನು ಪಡೆದು ಹೋಗಂತಕ್ಕಂಥವ್ರು ಇರ್ತಾರೆ. ತುಂಬ ಜನಕ್ಕೆ ಅಮೃತ ಕುಡಿದವರು ಇದ್ದಾರೆ, ಅಮೃತ ಕುಡಿದೇ ಚಿರಂಜೀವಾಗಿರೋರು ಇದ್ದಾರೆ. ಆ ಥರ ಬಹಳಷ್ಟು ಜನ ಇದ್ದಾರೆ. ಅದರಿಂದ ಅವರು ಒಂದು ಅದು ಸ್ವಲ್ಪ ಜನ ಹೇಳಿದ್ರು ಮಹಾವತಾರ ಭಾವಾಜಿ ಅಂತ ಅಂದ್ಬಿಟ್ಟು. ಆಲ್ಸೋ ಒನ್ ಪರ್ಸನ್ ಅವರು ಇದ್ದಾರೆ. ಎಷ್ಟೋ ಜನ ಬಂದಿದ್ದಾರೆ. ಅವರಲ್ಲಿ ನೋಡಿ 17 ವರ್ಷದ ಹುಡುಗನ ಥರ ಇದ್ದಾರೆ. 16 years 17 years ಓಲ್ಡ್ ಸ್ಮಾಲ್ ಒಂದು ಹುಡುಗನಂದು ಇರೋ ಪ್ರಕಾರ ಎಷ್ಟೋ ಜನ ಬಂದು ಅವತ್ತು ಇದೇ ಥರ ನಡೀತು. ಬಹಳಷ್ಟು ಜನ ಪ್ರಶ್ನೆಗಳೆಲ್ಲ ಕೇಳ್ತಾರೆ. ಇವ್ರದಕ್ಕೆ ಒಂದೇ ಸಲ ಬಾಯಿ ತೆಗೆದು ಮಾತಾಡ್ತಾರೆ. ಯಾಸರು ಹೇಗಿದೆ ಅಂತ ಅದ್ರ ಮೊದಲು ಹೋದಾಗ ಡಾರ್ಕ್ ಬ್ಲೂ, ಕಪ್ಪು ನೀಲಿ ವರ್ಣ ಇರುವಂತಕ್ಕಂಥ ಡಾರ್ಕ್ ಬ್ಲೂ, ಬಟ್ ಅಷ್ಟು ಪ್ರಜ್ವಲ ಅವ್ರು ಇರೋದು. ದೇಹದ ಪ್ರಜ್ವಲ ಎಷ್ಟಿದೆ ಅಂತಾರೆ, ಅಷ್ಟು ಒಂದು ಬೆಳಕು ಇರುವಂತಕ್ಕಂಥದ್ದು. ನಾವು ದೀಪ ಹಚ್ತೀವಲ್ಲ ಕೆಳಗೊಂದು ಬ್ಲೂ ಅಂತ, ಅವಂತ ಡಾರ್ಕ್ ಬ್ಲೂ ಇರ್ತಾರೆ. ದೇಹವು ಆ ಒಂದು ರೀತಿಯಲ್ಲಿ ಇದೆ. ಇದರ ಸೌಮ್ಯತೆ ಮಾತಾಡುವಂತಕ್ಕಂಥವ್ರು, ಕೋಪ ಅನ್ನೋದೇ ಇಲ್ಲ ಅವರಿಗೆ. ನಾವು ಯಾರೈತೆ ತೊಂದರೆ ಈ ಥರ ಅಂತಾರೆ ಕೋಪ, ಬಟ್ ಅವ್ರ ಬಾಯಿಲಿ ಅಂತ ಕೋಪ ಅಂತಕ್ಕಂಥ ಅಷ್ಟು ಕರುಣಾಮೂರ್ತಿ ಅಂತಂದ್ರೆ, ಯಾರು ಇಂಥದ್ದು ಏನೇ ಇದಾಗಿರಲಿ ಒಂದೇ ಮಾತು ಹೇಳ್ತಾರೆ. ಈಗಲೂ ಅಷ್ಟೇ ಒಬ್ಬರು ಪ್ರಶ್ನೆಗಳಿತ್ತು ನೋಡಿ ಕೇಳಿದಾಗ
ಅದೊಂದು ಮಗು ಅದಕ್ಕೇನು ಗೊತ್ತಿಲ್ಲ, ಅಜ್ಞಾನಿ, ಯಾವ್ದೊಂದು ತಪ್ಪು ದಾರಿಯಲ್ಲಿ ಹೋಗ್ತಾ ಇದೆ, ಅದಕ್ಕೆ ಅದ್ರ ಮಗು ಗೊತ್ತಿಲ್ದಿರೋದ್ರ ನಡ್ಕೊಳತ್ತೆ. ಸೊ ನಾವು ಹೇಳುವಂತಕ್ಕಂಥ ನಮ್ಮ ಕರ್ತವ್ಯ, ಒಳ್ಳೇದನ್ನ ಹೇಳೋ ಅವ್ರ ರೀತಿ ತಿಳ್ಕೊಂಡು ಮುದ್ದೆ ಬಂತವ್ರು ಆಗತ್ತಿಲ್ಲ ಅಂದ್ರೆ ಬಿಟ್ಟಾಕಷ್ಟೇ. ಅದಕ್ಕೇನು ಗೊತ್ತಿಲ್ಲ, ಅದಕ್ಕೆ ಒಂದು ತಪ್ಪು ಮಾಡ್ತೀನಿ, ಗೊತ್ತಿದ್ರೆ ತಪ್ಪು ಮಾಡ್ತಾನೆ ಮಾಡಲ್ಲ. ಅದ್ರಲ್ಲಿ ಎಷ್ಟು ಇದೊಂದಿರಲಿ ಅಂತಂದ್ರೆ ಎಲ್ಲನೂ ಒಂದು ಭಾವನೆಯಿಂದ ಒಂದು ನೋಡುವಂಥ ಒಂದು ಕ್ಯಾರೆಕ್ಟರ್ ಅವರು ಬಂದು ಅಷ್ಟು ಮೃದುವಾಗಿರೋಂಥ ಸ್ವಭಾವ ಬರುವಂತಕ್ಕಂಥದ್ದು. ಸೊ ವ್ಯಾಸದೇವರೇನಿಲ್ಲ, ಅವರು ಒಂದು ವಿಷ್ಣುವಿನ ಒಂದು ಅವತಾರನೇ. ಅವ್ರು ವ್ಯಾಸರನ್ನು ಗೊತ್ತಿರಲಿಲ್ಲ. ಅವತ್ತೆಲ್ಲ ಬಂದಾಗ ಅಭಿವಾದಿ ಅಂತ ಮಾಡ್ತಾರೆ. ಇಲ್ಲೆಲ್ಲ ಅಭಿವಾದಿ ಅಂತಾರೆ. ನಾವೇನು ಮಾಡ್ತೀವಿ, ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಒಂದು ಶ್ರೀವಾಸ ಗೋತ್ರ ಆಯ್ತು ಅಂತಂದರೆ ಭಾರ್ಗವ, ಶ್ರಾವಣ, ಹನುಮಾನ, ಅವ್ರವ ಅಂತ ಮಾಡಿ ಪ್ರವರಾನ್ವಿತ ಅಂತ ಹೇಳಿ ಯಜುಶಕಾಧ್ಯಾಯಿ ಅಂತಂದೇಳಿ ಹೇಳಿ ಈ ಶಾಖ ಹೆಸರಲ್ಲೇ ಹೇಳಿ ಮಾಡಿ ಈ ಥರ ಮಾಡೋದಿರತ್ತೆ. ಅಲ್ಲಿರೋ ಅಭಿವಾದಿ ಆ ಥರ ಇದಿಲ್ಲ. ಅವರು ಅಲ್ಲಿ ಇರೋರು ಬರೋರು ಯಾರೇ ಆಗಿಲ್ಲ, ಅವರು ಪೂರ್ವದು ಏನಾಗಿದೆ ಅಂತ ಏನಂತಕ್ಕಂಥದ್ದು ಲಿಸ್ಟ್ ತರ್ತಾರೆ. ಇದ ನಂತರ ನಾನು ಹೀಗಿದ್ದೆ, ಇದ ನಂತರ ಈ ಥರ ಇದೆ, ಇದು ಮತ್ತೆ ಇದಾಗಿದೆ, ಈ ಒಂದು ಜನ್ಮಕ್ಕಿಂತ ಬಂದಿದ್ದೀನಿ, ಈ ಥರ ಇದೆ, ನಿಮಗೆ ಅಡಿಯಲ್ಲಿ ಶರಣಾಗತಿ ಮಾಡ್ತಾ ಇದ್ದೀನಿ, ಇದು ನನ್ನ ಇಂಟ್ರೊಡಕ್ಷನ್ ಈ ಥರ ಇದೆ ಅಂತಕ್ಕಂಥ ಇಂಟ್ರೊಡಕ್ಷನ್ ಕೊಡುವಂತಕ್ಕಂಥ ಅಲ್ಲಿರೋಂತಕ್ಕಂಥ ಅಭಿವಾದಿ. ಅಲ್ಲಿ ಎಲ್ಲ ಅಭಿಮಾಡಿ ಮಾಡುವಾಗ ನಾವು ಗೊತ್ತಾಯ್ತು, ಇವರು ವಿಭೀಷಣರು, ಇವರು ವಾಸುದೇವರು, ಅವ್ರು ಹೇಳ್ತಾ ಇರುವಾಗ ಮಧ್ವಾಚಾರ ಅಂತ ಕರೀತಾರಲ್ಲ, ಮಧ್ವಾಚಾರ್ಯ. ಅಲ್ಲಿ ಹೋಗ್ಬಿಟ್ಟು ನೀವು ಮಧ್ವಾಚಾರ ಅಂದ್ರೆ ಯಾರಿಗೆ ಅದು ಅಂತ ಕೇಳ್ತಾರೆ. ಅಲ್ಲಿ ಅಹಂಕಾರ ಇವ್ರದ್ದು, ಇವ್ರು ಕೇಳು, ಇವರು ಶಂಕರಾಚಾರ್ಯ ಅಂದ್ರೆ ಯಾರು ಆಚಾರ್ಯರೋ ನನಗೆ ತರ ಗೊತ್ತಿಲ್ಲ ಅಂತಾರೆ. ಅಲ್ಲಿ ಹೆಸರು ಮಾತ್ರ. ನೀವು ಭೂಮಿ ಮೇಲೆ ನಿಮಗೆ ಪದವಿ ಗಿದವಿ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಪಿ ಎಂ ಆಗಿರ್ಬೋದು, ಇವರಾಗಿರ್ಬೋದು, ಏನು ಪದವಿ ಆಗಿರ್ಬೋದು, ಎಮ್ ಡಿ ಆಗಿರ್ಬೋದು, ವಾಟರ್ ದಟ್ ಓನ್ಲಿ ಪೊಸಿಷನ್ ಇದಿರುವಂತಕ್ಕಂಥದ್ದು. ಅಲ್ಲಿ ಹೋದ ನಂತರ ಎಲ್ಲ ಸಾಧಾರಣವಾಗಿರತಕ್ಕಂಥ ಇವನ್ ಮೇಲೆ ಗುಣ ಕೀಳು ಇರುತ್ತೆ, ಅಲ್ಲಿಗೆಲ್ಲ ಒಂದು ಸಮಾನವಾಗಿ ಬೆಲೆ ಕೊಡ್ತಾರೆ, ಸಮಾನವಾಗಿ ಗೌರವಿಸ್ತಾರೆ, ಸಮಾನವಾಗಿರ್ತಾರೆ. ಅಲ್ಲಿ ನಿಮ್ಗೆ ಜಗಳ ಆಗಿರುವಂತಕ್ಕಂಥದ್ದು, ಯಾಕಂದ್ರೆ ನಿಮ್ಗೆ ಅಹಂಕಾರ ಗರ್ವ ಅಂತಕ್ಕಂಥ ಏನು ಇಲ್ಲ ಇಲ್ಲ, ಅದರಿಂದ ಎಲ್ಲ ಸಮಾನವಾಗಿರುತ್ತೆ. ಹೇಳ್ಬೇಕು ಅಂದ್ರೆ ಇವರು ವಾಸುದೇವರು ಅಂತ ಇದ್ದಾರೆ. ಅವರು ಬಂದಾಗ ಒಬ್ರು ತನ್ನ ವಿವಾಹ ಅಂತ ಮಾಡ್ಕೊತಾ ಇದ್ರು. ಹಾಗೆ ಅದೋ ಒಂದು ಕೂತು ಹೇಳ್ತಿದ್ರು, ನೀವು ಹೋಗಿ ಬಂದ್ರಿ, ಬರೋ ಕಾಲದಲ್ಲಿ ತಪ್ಪುಗಳು ಮಾಡಿದ್ದಾರೆ, ಈ ಥರ ಮಾಡೋಕ್ಕಾಗಿಲ್ಲ, ಅದಕ್ಕೆ ಪರಿಣಾಮಗಳಿಂದ ನೀವು ಅನುಭವಿಸ್ತಾ ಇದ್ದೀರಾ, ಇದಕ್ಕೆ ಈ ಥರ ಇದೆ ಅಂತ. ಅದಕ್ಕೆ ಕೇಳೋದು, ನಾನೇನು ಮಾಡಲಿ, ಆ ಸಮಯ ಕಾಲದ ನನಗೇನು ಅನ್ನಿಸ್ತಿಲ್ಲ, ಬರುವಂತಕ್ಕಂಥ ಇದಾಗೈತಿ, ಈ ಥರ ಆಗಿದೆ. ಸೊ ಮುಂದೆ ಏನು ಯಾವ ಥರ ಅಂತ ಕೇಳುವಾಗ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟರು. ಭಗವಂತ ವ್ಯಾಸ ಉತ್ತರ ಕೊಟ್ಟಕ್ಕೆ ಗೊತ್ತಾಯ್ತು, ಅವರು ಮಾಧವಾಚಾರ್ಯರು ಅಂತ. ಅವ್ರ ಹೆಸರು ವಾಸುದೇವ ಅಂತ ಅಂದ್ಬಿಟ್ಟು, ವಾಸುದೇವ, ಅವರು ವಾಸುದೇವ ಅಂತಾನೆ ಕರೀತಾರೆ ಅಲ್ಲಿ. ವಾಸುದೇವ ಅಂತಾನೆ ಕರೀತಾರೆ. ನನ್ನ ಇಲ್ಲಿ ಇದೇನು ಹೇಳಕ್ ಹೋದ್ರೆ ಸ್ವಲ್ಪ ಜನಕ್ಕೆ ನಮ್ಮ ಗುರುಗಳು ಅಲ್ಲೆಲ್ಲ ಒಂದೇನೆ, ಇವ್ರ ಮೇಲೆ ಇವರು ಅಂತಂತಂದಿಲ್ಲ, ಅವರು ಒಂದೇನೆ, ಇವರು ಒಂದೇನೆ, ಎಲ್ಲ ಒಂದೇನೆ. ಒಂದು ಪ್ರಶ್ನೆ ಕೇಳಿದಾಗ ಅವ್ರೊಂದು ಉತ್ತರ ಕೊಟ್ಟರು. ಅವರು ಅಪ್ರಾಕ್ಸಿಮೇಟ್ ಹೇಳ್ಕೊಂಡ್ರೆ 14 ಅಡಿನೂ 14 ಫೀಟ್, 14 ಅಡಿ ಇರುವಂಥದ್ದು, 14 ಫೀಟ್, 5 ಅಡಿ ಬಿಡ್ತಿರ್ಬೋದು, 5 ಫೀಟ್ 6 ಫೀಟ್ ಬಿಡ್ತಿರ್ಬೋದು. ಅಷ್ಟಿರುವಂತಕ್ಕಂಥ ಆಜಾನುಬಾಹ ಅಂತಂದ್ರೆ ಕೈ ಕಾಲು ಎರಡು ಈಕ್ವಲ್ ಆಗಿರುವಂಥ ಒಂದು ಇದಕ್ಕೆ ಆಜಾನುಬಾಹ ಅಂತ ಕರೀತಾರೆ. ಆ ಒಂಥರಲ್ಲಿ ಅವರಲ್ಲಿ ಇದು ಮಾಡಿದಾಗ ಬಹಳ ವಿಷಯಗಳು ಹೇಳಿದ್ರು. ಇವಾಗ ಇರುವಂತ ನೀವು ಮಾಡಿ ಹೋದ್ವಿ, ನಿಮ್ದು ಅಂತೂ ಚೆನ್ನಾಗ ಅಂತ ಬಂತು, ಆಯ್ತು, ಒಳ್ಳೆ ರೀತಿಯಲ್ಲಿ ಇದೆ, ಒಳ್ಳೆ ಆಚಾರ ಗೀಚಾರ ಎಲ್ಲ ಇದೆ, ಚೆನ್ನಾಗಿದೆ, ಎಲ್ಲ ಇದು ಮಾಡ್ಕೊಂಡು. ಬಟ್ ಬಹಳಷ್ಟು ಇದೆಲ್ಲ ಬೇರೆ ರೀತಿಯಲ್ಲಿ ಹೋಗ್ತಾ ಇದೆ, ಮತ್ತೆ ನೀನು ಇದು ಮಾಡಿಸ್ಕೊಬೇಕು, ಮತ್ತೆ ನೀನು ಹೋಗಿ ಮತ್ತೆ ಜನ ನೋಡತ್ತಂದ್ರೆ ಮತ್ತೆ ವಾಪಸ್ ಬರೋಕ್ಕಾಗಲ್ಲ ಅನ್ನೋ ಥರ ಬೇರೆ ರೀತಿಯಲ್ಲಿ ಅದನ್ನು ಸರಿಪಡಿಸ್ಬೇಕು ಅಂತ ಇದರಲ್ಲಿ. ಅದಕ್ಕೆ ಒಂದು ಮುಂದೆ ಬರುವಂಥ ಕಾಲದಲ್ಲಿ ಎಷ್ಟು ಕಾರಣಗಳಿವಂಥ ಕೆಲಸಗಳಿವೆ ಮಾಡುವಂತಕ್ಕಂಥದ್ದಿರುತ್ತೆ. ಸಮಯಕಾಲ ಬಂದಾಗ ನಾನು ಹೇಳ್ತೀವಿ, ಈ ಥರ ಮಾಡಿ ಅಂತ ಅವ್ರಿಗೊಂದು ಯಾವುದೊಂದು ಆಜ್ಞೆ ಕೊಟ್ಟಿರಿ, ಈ ಥರ ಪ್ರಕಾರ ಮಾಡ್ಕೊಂಡು ಸಮಯಕಾಲ ಬಂದಾಗ ಹೇಳ್ತೀವಿ, ಈ ಥರ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಸೊ ಅದು ಹೇಳಿದಾಗ ಅವ್ರು ಇವ್ರು ಇತ್ತ ಗೊತ್ತಾಯ್ತು ನಮಗೆ, ಅದ್ರಿಗೂ ನಮ್ಗೆ ಗೊತ್ತಿಲ್ಲ. ನಂತರ ಇವರಿಗೆ ವ್ಯಾಸೋಹ ಇದು ಅಂತ ಅಂದ್ಬಿಟ್ಟು ಮಾಡುವಾಗ ನನಗೆ ಇವರು ವ್ಯಾಸಷ್ಟ ಕಷ್ಟ, ಇವರು ವ್ಯಾಸ ಬಾದರಾಣ ಆಗಲೇ ಗೊತ್ತಾಯ್ತು. ಅವರು ವ್ಯಾಸರು ಅಂತ ಗೊತ್ತಿರಲ್ಲ ನನಗೆ. ದೊಡ್ಡ ತಪ್ಪು ಮಾಡ್ಬಿಟ್ಟಿದೆಲ್ಲ, ಇವ್ರ ಥರ ಇದ್ದು ನಾನು ಈ ಥರ ಜೀವನದಲ್ಲಿ ಇರುವಂಥ ಭಾಗ್ಯ ಆ ಥರ ಇವ್ರು ಏನಿಂದ ನನಗೆ ಗೊತ್ತಿಲ್ಲ, ಈ ಥರ ಮಾತಾಡ್ತಾರೆ. ನನಗೆ ಭಾಳಷ್ಟು ನೋವಾಗಿತ್ತು. ಆ ಒಂದು ಸಮಯಕಾಲೆಲ್ಲ ಮುಗೀತು. ನಂತರ ಅವನ್ನ ಕರೆದ್ರು, ಪಕ್ಕದಲ್ಲಿ ಕರೆಸ್ಬಿಟ್ಟು ಕೂಸ್ಕೊಂಡು, ನೋಡು ನನಗೆ ಬಂದಿದ್ದ ಕಾರಣ ಇಂಥದ್ದು ಎಂತೆಲ್ಲ ನನಗೆ ಗೊತ್ತಾಯ್ತು, ನನಗಿಲ್ಲ ಅಂತೆಲ್ಲ. ಬಟ್ ಏನಂತಂದರೆ ಇಲ್ಲಿ ತಂದ್ರೆ ಭಾಳ ಜನ ಹೊರಟೈತೆ ಅಂದ್ರೆ ನನ್ನ ಯುಗನ ಹೊರಟೋಗತ್ತೆ. ಇನ್ನಿಂದ ಭಾಳಷ್ಟು ಆಗುವಂತಕ್ಕಂಥ ಕರ್ತವ್ಯ ಇದೆ. ನಾನು ಪೂರ್ವ ಜನ್ಮದಲ್ಲಿ ಇವಾಗ ಹೇಳ್ತೀನಿ ಏನೇನು ಇವಾಗ ಅಂತಕ್ಕಂಥದ್ದು ನನಗೆಲ್ಲ ಬೇಕಾಗಿರೋ ನಾನೆಲ್ಲ ಕೊಟ್ಟು ಮಾಡ್ಕೊತೀನಿ, ನೀನು ಯಾರ ಹತ್ರ ಗೊತ್ತಾಗತ್ತೆ ನಿನಗೆ ಯಾವ ಥರ ಅಂತ ಹೇಳಿದ್ರು. ಪೂರ್ವ ಜನ್ಮ ಅದು ಬ್ರಹ್ಮರ್ಷಿ ಆಗಿದ್ದೆ. ವೈಷ್ಣವಪಾರ ಒಂದು ಶಾಪ ಆಯಿತು. ವೈಷ್ಣವಪಾರ ಒಂದು ಮೊದಲನೇ ಶಾಪ ಆಯಿತು. ಅದರಿಂದ ಹೊರಗೆ ಬಂದೆ. ಸರಸ್ವತಿ ಪ್ರಾರ್ಥನೆ ಮಾಡ್ದೆಲ್ಲ ಮಾಡಿದೆ, ಅದರಿಂದ ವಿಮೋಚನೆ ಆಯಿತು, ಕ್ಲಿಯರ್ ಆಯಿತು. ಮತ್ತು ಇನ್ನೊಂದ್ಸಲಿ ಬಂದಾಗ ವ್ಯಾಸರು ಇವರು ವೈಷ್ಣವರು ತೀರ್ಕೊಂಡಿದ್ರು. ಅಗ್ನಿಗೂ ನಿನಗೂ ಸಮಾನ ವ್ಯತ್ಯಾಸ ಗೊತ್ತಾಗಲ್ಲ ಅಂತ ಒಂದು ಜ್ವಾಲೆ ಇರೋದ್ರಿಂದ ಬ್ರಹ್ಮರ್ಷಿಯ ಪದವಿ ನಿಮ್ಗೆ ಇದಾಗಿತ್ತು. ಎಲ್ಲ ಪದವಿ ಅಂತಲ್ಲ, ಸುನಾಟಕ ಬ್ರಹ್ಮರ್ಷಿ ಇಲ್ಲ ಭಗವಾನ್ ಋಷಿ ಅಂತಕ್ಕಂಥ ಇರೋಲ್ಲ ಮಹರ್ಷಿ ಅಂತ ಕರೀದೆ.
ಇಟ್ ಇಸ್ ನಾಟ್ ಪದವಿ ಅಂತ ಅಲ್ಲ, ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಅಂತ ಕರೀತಾರೆ. ಅದು ಹೊಣೆ, ಜವಾಬ್ದಾರಿ. ಅದು ಜವಾಬ್ದಾರಿ. ಈ ಜವಾಬ್ದಾರಿಗೆ ಬಂದು ಇರೋವತ್ತು ಅವಶ್ಯಕತೆ ಒಂದು ಮತ್ತೆ ನಾವು ಗುರುಗಳಿದ್ದರು, ಇವರಿಂದ ಈ ಥರ ಆಯಿತು, ಮತ್ತೆ ನಾನು ವಾಪಸ್ ತರಿಸ್ಬೋದಾ ಅಂತ ನೀನು ಬಂದ ನನಗೆ ಕೇಳಿದೆ. ಆದರೆ ಒಬ್ಬರು ಋಷಿಗಳು ನಾನು ಕೇಳಿದೆ, ನಾನೇನು ಅರ್ಧ ಆಯಿತು, ತೊಂದರೆ ಎಲ್ಲ ಹೋಗಿ ಮಾಡಿ ನೀನು ಗುರುಗಳನ್ನ ತರಿಸ್ಕೊಬೋದು, ತೊಂದರೆ ಇಲ್ಲ, ಅದು ಒಳ್ಳೆ ಖರ್ಚೆ, ಅದು ಒಳ್ಳೆ ಕರ್ತವ್ಯನ, ಒಳ್ಳೆ ಕಾರ್ಯನ, ಒಳ್ಳೆ ಕೆಲಸ ಮಾಡ್ತಿದ್ದೆ, ಹೋಗು ಪರವಾಗಿಲ್ಲ ತೊಂದರೆ, ಬಟ್ ಏನೇ ಮಾಡಿದ್ರು ಹುಷಾರಾಗಿ ಮಾಡ್ಕೊ ಅಂತ ಹೇಳಿದೆ. ನೀನೇನು ಮಾಡಿದೆ, ಮತ್ತೆ ವೈಶಂಪಾಯನ ಪ್ರಾರ್ಥನೆ ಮಾಡಿಸ್ಕೊಂಡು ತರಿದೆ. ಅವರು ತೀರ್ಕೊಂಡಿದ್ದಾರೆ, ಬಹಳಷ್ಟು ವರ್ಷಗಳಾಯಿತು. ನೀವೇನು ಮಾಡಿದೆ ಅಂತಂದರೆ ಅದ್ರ ಬ್ರಹ್ಮವಿದ್ಯೆ ಎಲ್ಲ ಇದೆ. ವೈಶಂಪಾಯನ ವಾಪಸ್ ತರಿಸ್ಕೊಂಡಿದ್ದಾಯ್ತು, ಎಲ್ಲ ಮಾಡಿದ್ದಾಯಿತು. ವೈಶಂಪಾಯನ ಏನು ಮಾಡಿದ್ರು ಬಂದಾಗ ಈ ಕೆಮ್ ಬ್ಯಾಕ್, ಓ ನಿನ್ನ ಶಕ್ತಿ ತೋರಿಸ್ಕೊಳ್ಳೋದಕ್ಕೆ ಮತ್ತೆ ನನ್ನ ಜೀವಂತಾಗಿ ತರಿಸಿದ್ಯಾ, ಮಾಡಿದ್ಯಾ ಅಂತಕ್ಕಂಥದ್ದು ಗುರಿಯಿಂದ ಮತ್ತೆ ಒಂದು ಶಾಪ ಹಾಕೋದು. ಓ ನೀನು ಏನೊಂದು ದೊಡ್ಡ ಪದವಿ ಸಿಕ್ಕಿದೆ, ಈ ಥರ ಇದು ಮಾಡ್ಕೊಂಡ್ಬಿಟ್ಟಿದ್ಯಾ, ಈ ಥರ ಆಗಿದೆ, ನನ್ನಿಂದ ಮಿಗಿಲೊಂದು ತೋರಿಸ್ಕೊಳ್ಳೋದಕ್ಕೆ ನೀ ಈ ಥರ ಮಾಡ್ತಾ ಇದೆಯಾ, ಮತ್ತೆ ನನಗೆ ಜೀವವನ್ನು ಕೊಟ್ಟು ನನಗೆ ಬದುಕಿಸಿ ಅಸಹ್ಯ ಮಾಡೋಕ್ಕಂತ ಮಾಡ್ತಾ ಇದೆಯಾ ಅಂತಕ್ಕಂಥದ್ದು ಅವ್ನಿಗೆ ಹೇಳಿದೆ. ಅವನು ಗುರು ಒಂದು ಭಾವನೆಯಿಂದ ಈ ಥರ ಪರಿಸ್ಥಿತಿ ಆಗಿದೆಯಲ್ಲ, ಕುಟುಂಬ ಎಲ್ಲ ಇದಾಗಿದೆ, ಎಲ್ಲ ಮತ್ತೆ ಚೆನ್ನಾಗಿರಬೇಕು, ನಾನು ಒಳ್ಳೆ ಭಾವನೆ ಮಾಡಿದ್ವಿ, ಯಾವುದೇ ಒಂದು ಕೆಟ್ಟ ಬಯಕೆಯಿಂದನೋ ಯಾವುದೂ ನನಗೆ ಆ ಥರ ಇಲ್ಲ. ಸೊ ಈ ಥರ ಹೇಳಿದ್ದಕ್ಕೆ ನಾವು ಮತ್ತೆ ನಿಮಗೆ ತರಿಸ್ಕೊಂಡಿದ್ದೀನಿ, ಮಾಡ್ತಾಯಿದ್ದೀನಿ, ದಯವಿಟ್ಟು ತಪ್ಪು ತಿಳ್ಕೊಂಬಿಡಿ ನೀವು ಈ ಥರ ಅಂತ ಹೇಳಿದ್ವಿ. ಅವ್ರದಕ್ಕೆ ಏನೂ ಕೇಳೋದು ಪರಿಸ್ಥಿತಿ ಇಲ್ಲ. ಅವ್ರೇನು ಮಾಡ್ತಾರೋ ಮೊದಲೇ ಶಾಪವನ್ನು ಕೊಡ್ತಾರೆ. ನೀನು ಎಂಥದ್ದೇ ತಿಳಿದಿರ್ಬೋದು, ಏನೇ ಆಗಿರ್ಬೋದು, ಎಲ್ಲ ವಿದ್ಯೆ ತಿಳಿದಿರ್ಬೋದು, ವೇದಗಳು ಏನಾಗಿರ್ಬೋದು, ಆದರೆ ನಿನಗೇನು ಬೆಲೆ ಇರಲ್ಲ, ನಿಮಗೆ ಶೂನ್ಯ ಕಾಳನ್ನು ಅನುಭವಿಸ್ತೀಯ. ವಿಲ್ ನಾಟ್ ಹ್ಯಾವ್ ಎನಿ ವ್ಯಾಲ್ಯೂ ಅಟ್ ಆಲ್, ವಿಲ್ ನಾಟ್ ಮೇ ಬಿ ನೋಯಿಂಗ್ ಎನಿಥಿಂಗ್, ಎಲ್ಲ ಗೊತ್ತಿರ್ಬೋದು, ಎಲ್ಲ ಆಗಿರ್ಬೋದು, ಆದರೆ ನಿನಗೆ ಅಲ್ಲಿ ಬೆಲೆ ಇರಲ್ಲ ಅಂತಕ್ಕಂಥ ಶಾಪವನ್ನು ಕೊಟ್ಟು ಮತ್ತೆ ಅವರು ಹೊರಟೋಗ್ತಾರೆ. ಮತ್ತೆ ನಾವು ವೈಶಂಪಾಯನರು ನಿಮಗೆ ಕೂಡ ಶಾಪವನ್ನು ಕೊಟ್ಟು ಇದು ವ್ಯಾಸರಮಗೆ ಹೇಳಿದ್ರು. ನಾವೇನು ಮಾಡ್ತೀವಿ, ಆ ಋಷಿಗಳು ಮತ್ತೆ ವ್ಯಾಸ ಹತ್ರ ಹೋಗ್ತಾರೆ. ನೀವು ಹೇಳಿದ್ರಿ, ಅದು ಓದೆ ಈ ಥರ ಆಯಿತು, ಮತ್ತು ಅವನ್ನ ತರಿಸಿ ಮಾಡಿದಾಯ್ತು, ಕಡೆಗೆ ಶಾಪ ಕೊಟ್ಟೋದ್ರು, ಭಾಳ ನೋವಾಗಿದೆ, ನಾನು ಶಾಪ ಸ್ವೀಕಾರ ಮಾಡ್ಬೋದಾ ಬೇಡವಾ ಗೊತ್ತಾಗ್ತಾಯಿಲ್ಲ, ಈ ಥರ ಇದೆ, ನನಗೆ ಮೂಲ ಎಲ್ಲ ನೀವೇನೆ ನೀವೇನೇ ಗುರುಗಳು ನನಗೆ ಈ ಥರ ಹೇಳಿ ಈ ಥರ ಅಂತ ಪರಮೇಶ್ವರ ಕೇಳಿದಾಗ ವ್ಯಾಸ ಹೇಳ್ತಾರೆ, ನೀನೆಲ್ಲ ಕರೆಕ್ಟಾಗಿ ಮಾಡೋದಿಲ್ಲ ಅಂತಲ್ಲ, ಬಟ್ ಒಂದು ಚಿಕ್ಕ ತಪ್ಪಾಯಿತು. ಏನೇ ಕಾರ್ಯ ಮಾಡಿದ್ರೂ 4 ವಿಷಯಗಳು ಬಹಳ ಮುಖ್ಯ. ಕಾರ್ಯ, ಕ್ರಿಯಾ, ಕ್ರಮ, ಕರ್ಮ. ಕಾರ್ಯ ಅಂತಕ್ಕಂಥದ್ದು ವರ್ಕ್, ಕೆಲಸ, ಕ್ರಿಯಾ ಆ್ಯಕ್ಷನ್, ಕ್ರಮ ಅಂತಕ್ಕಂಥದ್ದು ಪ್ರೋಸೆಸ್, ಕರ್ಮ ಒಳ್ಳೆ ಇದನ್ನು ಮಾಡಿ ಸಾತ್ವಿಕವಾಗಿ ಮಾಡ್ತಾರೆ, ರಾಜಸಿಕವಾಗಿ ಮಾಡ್ತಾರೆ, ತಾಮಸಿಕವಾಗಿರುತ್ತೆ, ಯಾವ ಥರ ಅದು ಹೊರತಿರೋ ಅಂತಕ್ಕಂಥದ್ದು. ಇವೆಲ್ಲವೂ ಒಂದು ಯಾವುದು ದೋಷ ಇಲ್ಲದೆ ಪಕ್ಕಾಗಿತ್ತು ಅಂತಂದರೆ ಅದ್ರಲ್ಲಿ ಏನೂ ತೊಂದರೆ ಇರೋದಿಲ್ಲ. ಇನ್ನೇನು ಮಾಡಿದೆ, ಅದು ಹೆಂಗೆ ಹೋದ್ರೋ ಆ ರೀತಿಯಿಂದಲ್ಲದೆ ಹಾಗೆ ಬಂದು ಸೇರಲಿ ಅಂತ. ಯಾಕಂದ್ರೆ ಮೊದಲನೇ ಸರಿ ಶಾಪ ಕೊಟ್ಟು ಮಾಡಿದ ನಂತರ 7 ಜನ ಅವರು ತೀರ್ಕೊಂಡ್ರು. ಅದರ ಪರಿಣಾಮವಾಗಿ ಕರ್ಮದ ಪ್ರಕಾರ ತೀರ್ಕೊಂಡಿದ್ದು ನೀವು ಯಾವುದೋ ನಿಮ್ಮಲ್ಲಿ ಉರಿ ಇದ್ದು ಅವರು ತೀರ್ಕೊಂಡ್ರು, ನಿಮ್ಮಲ್ಲಿ ಉರಿ ಇತ್ತು ಎಲ್ಲ ಇತ್ತು ತೀರ್ಕೊಂಡ್ರು. ಇನ್ನೇನು ಹೇಳಬೇಕು ಅಂತ ಮಾಡೋದಾಗಿತ್ತು ಅಂತಂದರೆ ಯಾವ ರೀತಿಯಲ್ಲಿ ಹೋಗಿದ್ದಾರಲ್ಲ, ಒಳ್ಳೆ ಮನುಷ್ಯನಾಗಿ, ಒಳ್ಳೆ ಜೀವರಾಶಿಯಾಗಿ, ಒಳ್ಳೆಯದಾಗಿ, ಮತ್ತು ಒಂದು ಸೇರಿದಂಥ ಒಂದು ಒಳ್ಳೆ ಭಾವನೆಯಿಂದ ಪ್ರಾರ್ಥನೆ ಮಾಡ್ಕೊಂಡ್ಬಂದಿದ್ರು, ಒಳ್ಳೆ ಗುಣದಲ್ಲಿ ಒಳ್ಳೆ ಇದರ ವಾಪಸ್ ಬರ್ತಿದ್ದರು. ಹೆಂಗೆ ಹೋದರೂ ಅವತ್ತೆಲ್ಲ ಬನ್ನಿ ಅಂತಾರೆ, ಉರಿಯಿಂದ ಹೋಗಿದ್ದರು, ವೈರತ್ವದಿಂದ ಹೋಗಿದ್ದರು. ಸೊ ಹಾಗೆ ವೈರತ್ವ ಉರಿ ಗಿರಿ ಅಂತೇಳಿ ಅದ್ರ ಪ್ರಕಾರ ಅದು ಹಾಗೆ ಒಂದು ಸೇರ್ಕೊಂಡ್ರು. ಅದು ಊರಿಂದ ನನಗೆ ಈ ಪರಿಸ್ಥಿತಿ ಈ ಥರ ಬಂದಿದೆ. ಅಂದರೆ ಇದು ಹೋದ ಜನ್ಮದಲ್ಲೇ ಆಗಿರೋವಂಥದ್ದು, ಅದು ಕ್ಯಾರಿ ಫಾರ್ವರ್ಡ್ ಆಗಿರೋವಂಥದ್ದು. ಅವರೇ ಮಾಡಿದ್ರು ಒಂದು ಕೆಲಸ ಮಾಡು, ಇದನ್ನು ಅವ್ರಿಗೆ ಪ್ರೋಕ್ಷಣೆ ಮಾಡಿದ್ದಾರೆ. ಪ್ರೋಕ್ಷಣೆ ಮಾಡದೆ ಅಕ್ಷರದಿಂದ ಹೇಳಿದಂದರೆ ಅದು ಬೇರೆ ಥರ. ಅಕ್ಷರದ ಶಾಪನ ಕೊಟ್ಟರೆ ನಾನು ಮುಟ್ಟಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಅದರ ಪ್ರಕಾರ ಮತ್ತೆ ಅವ್ರು ಊಟ ಹೊಡೆದು ಬಿಡೋದು, ನಿನಗೇನೊಂದು ಬಾಧೆ ಅಂತ ಇರೋದು. ಅದಕ್ಕೆ ಒಳ್ಳೆ ಭಾವನೆಯಿಂದ ಮಾಡಿದ್ರೆ ನಿನಗೆ ಅದರ ಅಂಟಿ ಇರೋದಿಲ್ಲ. ಆದರೆ ಪ್ರೋಕ್ಷಣೆ ಮಾಡಿ, ಜಲ ಪ್ರೋಕ್ಷಣೆ ಮಾಡಿ ನಿಮ್ಮ ಮೇಲೆ ಬಿದ್ದಿರೋದ್ರಿಂದ ಆ ಒಂದು ಅಂಶವನ್ನು ಏನು ಮಾಡೋದು, ತೆಗೆದುಬಿಟ್ಟು ಮತ್ತೆ ಕೆಳಕ್ಕೆ ಹಾಕ್ಬಿಡು, ಅದು ಅಲ್ಲಿಗೆ ಹೋಗಲಿ. ಅಂದರೆ ಹೇಗೆ ಯಾಕೆಂದ್ರೆ ಬ್ರಹ್ಮ ಋಷಿ ನೀನು ಮತ್ತೆ ಕೆಳಗೋತಾರೆ, ಮತ್ತೆ ನೀನು ವಾಪಸ್ಸನ್ನು ಕರ್ಸ್ಕೊಳಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಇದು ಕಲಿಯುಗ ನಡೀತಾ ಇದೆ ಇವಾಗ, ಮುಂದೆ ಹೋದ್ರಲ್ಲಿ ಕಲಿಯುಗ. ಸೊ ಈ ಒಂದು ಅಷ್ಟು ಕೆಳಗೆ ಹೋಗುತ್ತಲ್ಲ, ಒಂದು ಮೊದಲೊಂದು ಪರ್ವತವಾಗಿ, ಇನ್ನೊಂದು ಮತ್ತೆ ಋಷಿಯಾಗಿ, ಇನ್ನೊಂದೆಲ್ಲ ಹೋಗಿ ಮತ್ತೆ ಭಗವಂತನ ಪ್ರಾಪ್ತನೇ ಆಗಿ ನಂತರ ಕೆಳಗೆ ಹೋಗಿ ಇದಾಗತ್ತೆ ಇದರ ಪ್ರಕಾರ ಅಂತ ಅಂದ್ಬಿಟ್ಟು ಮಾಡಿ ಕಳಿಸ್ಕೊಡ್ತಾರೆ. ಮುಂದೆ ಇನ್ನೊಂದು ಬಹಳ ವಿಷಯ ಇದೆ. ಅದೇ ಆಯಿತು ಅಂತ ಅವ್ರು ಹೇಳಿದ ಪ್ರಕಾರ ಒಂದು ಅಂಶವನ್ನು ತೆಗೆದು ಕೆಳಗೆ ಹಾಕ್ಬಿಡ್ತೀವಿ, ಅದು ಕೆಳಗೆ ಹೋಗುತ್ತೆ. ನೆಕ್ಸ್ಟ್ ಎಪಿಸೋಡ್ ನಿಮಗೆ ನಂತರಿಗೆ ಏನಾಗಿ ಹುಟ್ಟಿದ್ವಿ, ಅದರ ನಂತರಿಗೆ ಏನಾಯಿತು, ಅದರ ನಂತರ ಏನಾಯಿತು, ಇವಾಗ ಏನಕ್ಕೆ ಹುಟ್ಟಿದ್ವಿ, ಅದಕ್ಕೇನು ಕಾರಣ ಇಂಥ ನಂತರ ಅಂತ ಹೇಳ್ತೀನಿ. ಇದಕ್ಕೆ ಇಷ್ಟಕ್ಕೆ ಇಲ್ಲಿ ಏನಾಯ್ತು ಅಂತಂದರೆ, ಈ ಒಂದು ಕಾರಣದಿಂದ ಈ ಥರ ಆಯಿತು, ಮತ್ತು ನೀನು ಈ ಥರ ಹುಟ್ಟಿದೆ, ಇದನ್ನೆಲ್ಲ ಪೂರ್ವ ಜನ್ಮದ ಪೂರ್ವದಿರುವಂತಕ್ಕಂಥದ್ದು. ನರನಾಳದಲ್ಲಿ ಮುಂಚೆ ನರನಾಗಿದ್ದೆ, ನಂತರ ಅಂತೂ
ಅತಿಥಿ ಒಂದು ಐತಿರು ಪರಿಷತ್ ಕರೀತಲ್ಲ, ಮಹಿದಾತನಾಗಿದ್ದೆ, ನಂತರ ಯಜ್ಞವಲ್ಕ, ನಂತರ ಇದಾಗಿತ್ತು, ನಂತರ ಇನ್ನೊಂದು ಜಮ್ಮ, ನಂತರ ಇವಾಗ ಅದರದ ಪರಿಣಾಮ ಈಗ ಬಂದಿದೆಯಾ ಈ ಥರ ಇದು ಕಾಣಿಸ್ತದೆ. ಇದು ಯಾರು ಪ್ರೀವಿಯಸ್ ಬರ್ತ್. ಇದುವರೆಗೂ ನೀನು ಮುಂಚೆ ಏನಾಗಿದೆ ಅಂತಂದರೆ ನೀನು ಈ ಥರ ಹುಟ್ಟಿದ್ದೆ, ಈ ಜಾಗದಲ್ಲಿ ಹುಟ್ಟಿದ್ದು, ಈ ಥರ ಆಗಿತ್ತು ಅಂತ ಮುಂದೆ ಬರುವಂತಕ್ಕಂಥ ಒಂದು ಪ್ರೆಸೆಂಟ್ ಲೈಫ್ ಏನಿದೆ ಅದ್ರಲ್ಲಿ ಪೂರ್ತಿ ನಡೆಯೋದಕ್ಕೆ ನಾನು ಕೊಟ್ಟು ಹೇಳಿದ್ರೆ ಈ ಥರ ಇದೆ ಅಂತ. ನಂತರ ಇವಾಗಿರೋ ಜನ್ಮದ ಏನು ಜ್ಞಾನ ಇದೆಯೋ ನನಗೆ ಪೂರ್ತಿ ರಿಕಲೆಕ್ಟ್ ಆಯ್ತು ಅವಾಗ. ಓ ಇಷ್ಟೆಲ್ಲ ಇದೆ, ನಂತರ ಈ ಒಂದು ಕಾಡಿನಲ್ಲಿ ಬಂದಿದ್ದೀನಿ ಅಂತ ಗೊತ್ತಾಯ್ತು. ನಂತರ ಏನು ಮಾಡೋದು ಅಂತಂದರೆ ಅದನ್ನ ಕೆಲಸ ಮಾಡುವಾಗ ನಿಮ್ಮ ತಾಯಿಗೆ ನೋಡ್ಕೊಳ್ಳೋಂತಕ್ಕಂಥದ್ದು ಯಾರೂ ಇಲ್ಲ, ಪರಿಸ್ಥಿತಿ ವಿಪರೀತವಾಗಿದೆ, ಶೀಸ್ ಅಲೋನ್, ಇಂಥದ್ದು ಏನೂ ಇಲ್ಲ. ಸೊ ತಾಯಿಗೆ ಬಹಳ ಅನ್ನೋದು ಭಾಳ ಮುಖ್ಯ. ಇನ್ನಲ್ಲಿ ಬಹಳಷ್ಟು ಕರ್ಮಗಳು ಮಾಡುವಂತಕ್ಕಂಥದ್ದು ಇದೆ. ಆಗ ಕಡಿಯೋದು ಅಂತ್ಯಕಾಲ ಇದೆ, ಇವಾಗ ಬಹಳಷ್ಟು ಪರಿಣಾಮಗಳಾಗುವಂತಕ್ಕಂಥದ್ದು ಇದೆ. ಇದರಿಂದ ಬಹಳಷ್ಟು ಒಳ್ಳೆಯ ಕೆಲಸ ಆಗುವಂತಕ್ಕಂಥದ್ದು ಇದೆ. ಡಿವೈನ್ ಟಾಸ್ಕ್ ಗಿವಿಂಗ್ ಯು ಅಂದರೆ ಸಾಧು ಸಜ್ಜನರ ಸರ್ವೇ ಸಾಧು ಸ್ಥಿರವಸ್ತು ಸುಖಿನೊಬ್ಬ ಬಂತು. ಇದು ನೀನು ಮೂಲತತ್ವ ಇರುವಂತಕ್ಕಂಥದ್ದು. ನೀವು ಮಿಡಲ್ ಕ್ಲಾಸ್ ಆ್ಯಂಡ್ ಪಾವರ್ಟಿ ಯಾರಾಗಲಿ ಎಲ್ರಿಗೂ ಒಂದು ಒಳ್ಳೇದಾಗಬೇಕು, ಸನಾತನ ಧರ್ಮ ಅನ್ನೋದು ರಿಟೈನ್ ಆಗಬೇಕು, ಮತ್ತು ಇದಾಗಬೇಕು, ಜನಕ್ಕೆ ನಂಬಿಕೆನೂ ಬರಬೇಕು, ದೇವರಲ್ಲಿ ಧರ್ಮದಲ್ಲಿ ನಂಬಿಕೆ ಬರಬೇಕು, ಒಳ್ಳೆಯತಿಲ್ಲಿ ಎವ್ರಿ ಒನ್ ಅಷ್ಟು ಗೆಟ್ ಕ್ಲಾರಿಫೈ ಆಗಬೇಕು ಡೌಟ್ಸ್ ಅವರಿಗೆ. ಎಷ್ಟೋ ಡೌಟ್ಸ್ ಇದೆ, ಪುರಾಣದಲ್ಲಿ ಡೌಟ್ಸ್ ಇದೆ, ಶಾಸ್ತ್ರದಲ್ಲಿ ಡೌಟ್ಸ್ ಇದೆ, ಎಲ್ಲ ಡೌಟ್ಸ್ ಇದೆ. ಎಂತೆಂಥ PhD ಮಾಡಿರೋ ಡೌಟ್ಸ್ ಇರುತ್ತೆ. ಎಲ್ಲದಕ್ಕೂ ಕ್ಲಿಯರ್ ಮಾಡುವಂತಕ್ಕಂಥದ್ದು ಯಾರು ಏನಕ್ಕೆ ಹೇಳ್ತಾರೆ ಸ್ಪಷ್ಟವಾಗಿ ಹೇಳುವಂತಕ್ಕಂಥ ಕರ್ತವ್ಯ. ಅದು ಸ್ಪಷ್ಟತೆ ಆಯ್ತು ಅಂತಂದರೆ ಎಲ್ಲರೂ ಕ್ಲಿಯರ್ ಆಗಿರುತ್ತೆ. ಪೀಪಲ್ ಆರ್ ಕ್ಲಿಯರ್ ಅಂತಂದರೆ ಯಾವುದೋ ತಪ್ಪು ನಡೆಯೋದಿಲ್ಲ. ಜನ ಮಾಡ್ತಾರೆ ಅವ್ರವ್ರ ಸ್ವಾರ್ಥದ ಪ್ರಕಾರ, ಅವ್ರ ಇಷ್ಟದ ಪ್ರಕಾರ. ಇದು ಈ ಥರದ ಒಬ್ಬರು ಒಂದೊಂದು ರೂಲ್ಸ್ ತೊಗೊಂಡ್ಬಿಟ್ಟಿದ್ದಾರೆ ಅವಾಗ. ಹೌದು ಹೌದು. ದೇವಸ್ಥಾನದಲ್ಲಿ ಹೇಳ್ಬೇಕಂದ್ರೆ ಒಂದು ದೇವಸ್ಥಾನದಲ್ಲಿ ಒಂದು ಕಡೆ ಹೋಗಿದ್ದು ಕೇಳಿದೆ, ಸರ್ ಪಂಚಾಮೃತ ಅಂದರೆ ತುಪ್ಪ ಅಂತೆ, ಜೇನುತುಪ್ಪ ಅಂತೆ, ಇದಂತೆ, ಬಾಳಿನಂತೆ ಏನಂತಿದ್ರು. ಪಂಚಾಮೃತ ಅಂತಂದರೆ ಹಸುವಿಂದ ಬಂದಿರೋಂಥದ್ದು ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ಅದಕ್ಕೆ ಪಂಚಾಮೃತ ಅಂತ ಕರೀತಾರೆ. ಹೌದು ಹೌದು. ಚೆನ್ನಾಗಿರೋ ಬಾಳೆಹಣ್ಣು ತುಂಬ ಇದು ಪಂಚಾಮೃತ ಅಂತ ಕೇಳಿದ್ರೆ ಅವ್ರಿಗೇನು ಗೊತ್ತಿಲ್ಲ. ಹೇಳಿದ್ರೆ ಆಗಮ ಪಡೆದ್ರೆ ಓದಿರ್ತಾರೆ, ಅದು ಓದಿರ್ತಾರೆ, ದೊಡ್ಡ ದೊಡ್ಡ PhD ಮಾಡ್ಕೊಂಡು ಬಂದಿರ್ತಾರೆ. ಕೇಳ್ಕೊಂಡು ಬೇಸಿಕ್ ಅಂತದ್ದು ಏನು ಗೊತ್ತಿರಲ್ಲ ಅವರಿಗೆ. ಸ್ವಾಹಾಗನ ಅರ್ಥ ಗೊತ್ತಿಲ್ಲ ಭಾಳ ಜನಕ್ಕೆ. ಏನೇನೋ ಹೇಳ್ತಾರೆ ಮಾಡುವಂತಕ್ಕಂಥದ್ದು. ಇವೆಲ್ಲ ಸ್ಪಷ್ಟವಾಗಿ ಜನಕ್ಕೆ ಎಂಥದ್ದು ಏನತಕ್ಕಂಥದ್ದು ಸ್ಪಷ್ಟವಾಗಿ ತಿಳಿಸಿ ಎಲ್ಲ ಮಾಡೋದಿರುತ್ತೆ. ಸಾಧಾರಣವಾಗಿರೋ ಭಾಷೆ ಹೇಳಿದ್ರೆ ಅರ್ಥ ಆಗುತ್ತೆ. ಶ್ರೀಮದ್ ಭಾಗವತಂ ಇದೆ, ಕೂತ್ಕೊಂಡು ಹೇಳ್ತಾ ಸಂಸ್ಕೃತ ಹೇಳ್ಕೊದ್ರೆ ತುಂಬ ಜನ ಸಂಸ್ಕೃತ ಗೊತ್ತಿರೋದು ಗೊತ್ತಿರುತ್ತೆ. ಇಲ್ಲಿರೋ ಅವ್ರ ಗತಿ ಏನಾಗಬೇಕು, ಒಬ್ಬರು ಅವ್ರವ್ರದ್ದು ಒಂದು ಭಾವನೆ